ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಿಟಲ್ ಥಿಂಗ್ಸ್ ವಿತ್ ರಶಿಕಾ ರಾಜ್ ಯೂಟ್ಯೂಬ್ ಚಾನಲ್. ಓಕೆ, ಬಿಸ್ಕೆಟ್ಸ್ ಇಟ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ನಾನು ಮಾಡ್ತಿಲ್ಲ, ಇದು ನನ್ನ ಸಿಸ್ಟರ್ ಇನ್ ಲಾ ರೆಸಿಪಿ. ಏನಂದರೆ ಇವರು ಇವಾಗ ಎಲ್ಲ ಬಿಸ್ಕೆಟ್ಸ್ನ ಯೂಸ್ ಮಾಡಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದಾರೆ. ಓರಿಯೋ ಬಿಸ್ಕೆಟ್ಸ್ನ ಯೂಸ್ ಮಾಡಿ. ಮಕ್ಕಳು ರಜಾ ಇರೋದ್ರಿಂದ ಯೂಶ್ವಲಿ ಮನೆಯಲ್ಲಿ ಏನಾದರೂ ಮಾಡಿಕೊಡಿ ಅಂತ ಹೇಳ್ತಿರ್ತಾರೆ. ಸೊ ನಮ್ಮ ಮನೆಯಲ್ಲಿ 90% ಹೊರಗಡೆಯಿಂದ ಫುಡ್ನ ತೊಗೊಂಬರಲ್ಲ. ಏನೇ ಬೇಕಂದ್ರೂ ಪಿಜ್ಜಾ, ಬರ್ಗರ್ ಆ ಥರ ಎಲ್ಲ ಏನೇ ಇದ್ದರೂ ಮನೆಯಲ್ಲೇ ಮಾಡ್ತಾರೆ. ಸೊ ಹಾಗಾಗಿ ಇವರು ಇಲ್ಲಿ ಓರಿಯೋ ಬಿಸ್ಕೆಟ್ಸ್ ತೊಗೊಂಡು ಅದ್ರ ಕ್ರೀಮ್ಸ್ನ ಸೆಪ್ರೇಟ್ ಮಾಡ್ಕೊತಿದ್ದಾರೆ. ಸಪ್ರೇಟ್ ಮಾಡಿಕೊಂಡು ಆ ಕ್ರೀಮಲ್ಲೇ ಅವರು ಅದ್ರ ಮೇಲೆ ಗಾರ್ನಿಷಿಂಗ್ ಮಾಡೋದಕ್ಕೆ ಏನಾದರೂ ಡಿಸೈನ್ಸ್ ಮಾಡ್ಕೊತಿದ್ದಾರೆ ನೋಡಿ. ರೌಂಡ್ ಶೇಪು ಅಥವಾ ಫ್ಲವರ್ ಶೇಪು ಆ ಥರ. ನೀವು ಕೂಡ ಮಾಡ್ಕೊಂಡು ಟ್ರೈ ಮಾಡಿ ಒಂದ್ಸಲಿ, ಚೆನ್ನಾಗಿರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಎಷ್ಟೊಂದು ಜನ ಇವಾಗ ಲಾಕ್ಡೌನ್ ಆ ಥರದ್ರಲ್ಲೆಲ್ಲ ಟ್ರೈ ಮಾಡಿರ್ತಾರೆ. ಬಟ್ ಸ್ಟಿಲ್ ಒಬ್ಬೊಬ್ಬರು ಅದನ್ನು ಪ್ರತಿದಿನ ಮಾಡ್ತಾನೇ ಇರ್ತಾರೆ. ಸೊ ಹಾಗಾಗಿ ಇವಾಗ ನೋಡಿ ಅವರು ವೈಟ್ ಕ್ರೀಮು ಮತ್ತು ಒಂದು ಸ್ವಲ್ಪ ಬೋರ್ಬನ್ ಕೂಡ ತೊಗೊಂಡಿದ್ದಾರೆ, ಒಂದೆರಡು. ಸೊ ಅದರಲ್ಲೂ ಕೂಡ ಶೇಪ್ ಮಾಡ್ಕೊಂಡಿದ್ದಾರೆ, ಒಂದು ಫ್ಲವರ್ ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ನೀವು ನೋಡ್ಬೋದು ಬಿಸ್ಕೆಟ್ಸ್ನೆಲ್ಲ ಒಂದು ಜಾರಲ್ಲಿ ಕ್ರಷ್ ಮಾಡ್ತಿದ್ದಾರೆ ಪುಡಿ ಮಾಡೋದಕ್ಕೆ. ಸೊ ಎಲ್ಲ ಫಸ್ಟು ಅದನ್ನು ಕ್ರಷ್ ಮಾಡಿಬಿಟ್ಟು ಒಂದು ಇದಕ್ಕೆ ಹಾಕೋತಿದ್ದಾರೆ. ಇವಾಗ ನೋಡಿ ಫುಲ್ ಗ್ರೈಂಡ್ ಮಾಡಿದ್ದಾರೆ. ಗ್ರೈಂಡ್ ಮಾಡಿ ಆ ಮಿಕ್ಸ್ಚರ್ನ ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದಾರೆ. ಸೊ ಅದ್ರ ಜೊತೆಗೆ ಮಿಲ್ಕ್ ಆ್ಯಡ್ ಮಾಡ್ಕೊತಿದ್ದಾರೆ. ಸೊ ಬಿಸ್ಕೆಟ್ನ ಗ್ರೈಂಡ್ ಮಾಡಾದಮೇಲೆ ಮಿಲ್ಕ್ ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಒಂದು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಚೆನ್ನಾಗಿ. ಸೊ ಇದು ಯಾವ ಥಿಕ್ನೆಸ್ ಇರಬೇಕು ಅಂದರೆ ಆಲ್ಮೋಸ್ಟು ನೀವು ಇವಾಗ ಒಂದು ದೋಸೆ ಬ್ಯಾಟರ್ ಮಾಡಬೇಕಾದ್ರೆ ಮಾಡ್ಕೋತೀರ ಅಲ್ವಾ. ಸೊ ಆ ಥರ ಥಿಕ್ನೆಸ್ ಇರಬೇಕು ನೋಡಿ. ಅಲ್ಲೇನೋ ಗಂಟಿದೆ, ಇವಾಗ ಗಂಟಾಗದೇ ಇದ್ದಂಗೆ ಅವ್ರು ನೀಟಾಗಿ ಅದನ್ನು ನಾದ್ಕೋತಿದ್ದಾರೆ. ಚೆನ್ನಾಗೆ ನಾದಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇನ್ನೊಂಚೂರು ಹಾಲು ಬೇಕು ಅಂತ ಹಾಲನ್ನ ಕೂಡ ಆ್ಯಡ್ ಮಾಡಿಕೊಂಡು ಅವರು ಮತ್ತೆ ಅದನ್ನು ನೀಟಾಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ. ಹದವಾಗಿ ಒಂದು ಹದ ಬರೋವರೆಗೂ ಅದನ್ನು ಅವರು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಯಾಕಂದರೆ ನಾವು ಯಾವುದೇ ಆಗಿರೋವಂಥ ಬೇಕಿಂಗು, ಇವಾಗ ಫಾರ್ ಎಕ್ಸಾಂಪಲ್ ಏನು ಹೇಳ್ತಾರೆ, ಓವನ್ ಎಲ್ಲ ಯೂಸ್ ಮಾಡಲ್ಲ, ನಾವು ಇದನ್ನು ಸ್ಟವ್ ಮೇಲೆ ಮಾಡ್ತೀವಿ. ಸೊ ಹಾಗಾಗಿ ಬೇಕಾಗಿರೋವಂಥ ಅದಕ್ಕೆ ಅದನ್ನು ಅವರು ಚೆನ್ನಾಗಿ ನಾದಿಟ್ಕೊಂಡಿದ್ದಾರೆ. ಅದು ಆದಮೇಲೆ ಅವರು ಒಂದು ಸ್ವಲ್ಪ ಈನೋ ಪೌಡರ್ ಹಾಕ್ಕೊಳ್ತಿದ್ದಾರೆ. ಏನಕ್ಕಾದರೆ ಅದು ಬೇಕಾಗಬೇಕಲ್ವ. ಬೇಕಾಗಬೇಕಾದ್ರೆ ಸೋಡಾ ಇದ್ದರೆ ಅಡುಗೆ ಸೋಡಾ ಅಥವಾ ಈನೋ ಇದ್ದರೆ ಈನೋ ಹಾಕ್ಕೋಬೋದು. ನಾವಿದು ಮಾಡಬೇಕು ಅಂತ ಏನೂ ಐಟಮ್ಸ್ ತೊಗೊಂಬಂದಿಲ್ಲ, ಮನೇಲಿ ಏನಿದೆಯೋ ಆ ಐಟಮ್ಸಲ್ಲೇ ಮಾಡ್ಕೊಂಡಿರೋದು. ಸೊ ನೀವು ಕೂಡ ಸಂಜೆ ಹೊತ್ತು ಮಕ್ಕಳು ಬರೀ ಬಿಸ್ಕೆಟ್ ತಿನ್ನಲ್ಲ, ಡಿಫ್ರೆಂಟಾಗಿ ಏನಾರು ಮಾಡಬೇಕು ಅನ್ನೋ ಥರ ಇದ್ದರೆ ಮನೇಲೇ ಆಬ್ವಿಯಸ್ಲಿ ಎಲ್ಲರ ಮನೇಲೂ ಬಿಸ್ಕೆಟ್ಸ್ ಇರುತ್ತೆ, ಈನೋ ಪೌಡರ್ಸ್ ಇರುತ್ತೆ, ಬೇಕಿಂಗ್ ಪೌಡರ್ಸ್ ಇರುತ್ತೆ. ಸೊ ಆ ಥರ ಇವಾಗ ನೋಡಿ ಈನೋ ಹಾಕ್ಕೊಂಡು ಕೂಡ ಅವರು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಸ್ಟವ್ ಮೇಲೆ ಒಂದು ಇದಿಟ್ಕೊಂಡಿದ್ದಾರೆ, ಏನು ದೋಸೆ ಮಾಡೋ ಹಂಚನ್ನ, ಅದ್ರ ಮೇಲೇ ಮಾಡ್ತಿದ್ದಾರೆ. ಅದೇ ಹೇಳ್ತಾ ಇರೋದು. ಸೊ ಇವಾಗ ಈ ಪ್ಯಾನ್ ಕೇಕ್ ಅಂದಿದ ತಕ್ಷಣ ಅದನ್ನು ಮಾಡೋದಕ್ಕೆ ಯಾವುದೇ ಆಗಿರೋವಂಥ ಎಲ್ಲರ ಮನೇಲೂ ಓವನ್ನೇ ಇರಬೇಕು ಆ ಥರ ಎಲ್ಲ ಏನೂ ಇಲ್ಲ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನೋಡಿ ಅದನ್ನು ಚಿಕ್ಕ ದೋಸೆ ಶೇಪಲ್ಲೇ ಅವರು ಮಾಡಿದ್ದಾರೆ. ನೀವು ಬೇಕಾದರೆ ಯಾವುದನೋ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಅದೇನೇನೋ ಶೇಪ್ಸ್ದು ಮಾಡೆಲ್ಸ್ ಎಲ್ಲ ಸಿಗುತ್ತೆ, ಅದನ್ನು ಇಟ್ಕೊಂಡು ಕೂಡ ಅದ್ರ ಮೇಲೂ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ನೀಟಿಗೆ ಬೇಕಾಗ್ತಾಯಿದೆ. ಸೊ ಈ ಥರ ಅವರು ಸಿಂಪಲ್ಲಾಗಿ ಬೇಕ್ ಮಾಡೋದನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟ್ ಅವರು ಅದನ್ನು ತಿರುಗಿಸ್ಬಿಟ್ಟು ಬೇಯಿಸ್ತಾ ಇದ್ದಾರೆ ನೋಡಿ. ಅದು ಬೇಯಿಸಾಗಿದ ತಕ್ಷಣವೇ ಅದನ್ನು ಒಂದು ಪ್ಲೇಟ್ ಮೇಲೆ ಅವರು ತೊಗೊಂಡಿದ್ದಾರೆ. ಮತ್ತು ಇನ್ನೊಂದು ಸ್ವಲ್ಪ ಇದೆ. ಸೊ ಅದನ್ನು ಕೂಡ ಅವರು ಮತ್ತೆ ಮಾಡ್ಕೋತಾ ಇದ್ದಾರೆ. ಇನ್ನೂ 2 ಆಗುತ್ತೆ ಅಂದ್ಬಿಟ್ಟು ಅವರು ಅದನ್ನು ಮಾಡಿ ಇಟ್ಕೋತಾ ಇದ್ದಾರೆ. ಸೊ ಮಾಡಿರೋದನ್ನು ಅದು ಸ್ವಲ್ಪ ಏನು ಹೇಳ್ತಾರೆ, ಡ್ರೈ ಆಗಬೇಕು, ಒಂದು ಸ್ವಲ್ಪ ಒಣಗೋದಕ್ಕೆ ಒಂದು ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಇಟ್ಟಿದ್ದಾರೆ. ಸೊ ಇವಾಗ ನೆಕ್ಸ್ಟು ಇನ್ನೂ 2 ಹಾಕಿದ್ದಾರೆ ನೋಡಿ. ಅದು ಎಷ್ಟು ಚೆನ್ನಾಗಿ ಆಗ್ತಿದೆ. ಅದಾಗಿದ ತಕ್ಷಣ ಒಂದನ್ನು ಇಟ್ಕೊಂಡು ನಿಮ್ಮ ಮನೇಲಿ ಈ ಥರ ಇವಾಗ ಹರ್ಷೀಸ್ ಶುಗರ್ ಸಿರಪ್ನ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಡಾರ್ಕ್ ಚಾಕ್ಲೇಟ್ಸು, ಇಲ್ಲಾಂದರೆ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ನ ಮೆಲ್ಟ್ ಮಾಡಿಬಿಟ್ಟು ನೀವು ಇದ್ರ ಮೇಲೆ ಈ ಥರ ಸಿರಪ್ ಥರ ಯೂಸ್ ಮಾಡ್ಬೋದು. ನಾವು ಹರ್ಷೀಸ್ದು ಇತ್ತು ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡಿದ್ದಾರೆ ನೋಡಿ. ಒಂದು ಪ್ಯಾನ್ ಕೇಕ್ ಇಟ್ಟು ಅದ್ರ ಮೇಲೆ ಹರ್ಷೀಸ್ದು ಹಾಕಿ ಅದ್ರ ಮೇಲೆ ಇನ್ನೊಂದಿಟ್ಟು
ಮತ್ತು ಚಾಕ್ಲೇಟ್ ಸಿರಪ್ ಹಾಕಿ ಅದ್ರ ಮೇಲೆ ಇನ್ನೊಂದಿಟ್ಟು ಮತ್ತೆ ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ಅವ್ರು ಈ ಥರ ನೀಟಿಗೆ ಒಂದ್ರ ಮೇಲೆ ಒಂದು ಸ್ವಲ್ಪ ಹೊತ್ತು ಒಣಗಕ್ಕೆ ಬಿಡಬೇಕು, ಅದನ್ನು ಡ್ರೈ ಆಗಕ್ಕೆ ಬಿಡಬೇಕು, ಒಂದು 5 ಮಿನಿಟ್ಸ್ ಅಟ್ಲೀಸ್ಟು. ಸೊ ಅದು ಡ್ರೈ ಆದಮೇಲೆ ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಅವ್ರು ನೀಟಿಗೆ ಹರ್ಷೀಸ್ ಚಾಕ್ಲೇಟ್ ಸಿರಪ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊಂಡಿದ್ದಾರೆ. ನೀವು ಬೇಕಾದ್ರೆ ಸ್ಪೂನ್ ಇಟ್ಕೊಂಡು ಕೂಡ ನೀಟಿಗೆ ಸ್ಪ್ರೆಡ್ ಮಾಡ್ಬೋದು, ಬಟ್ ನಾವು ಇದನ್ನು ರೆಫ್ರಿಜಿರೇಟರಲ್ಲಿ ಒಂದು 10 ಮಿನಿಟ್ಸ್ ಫ್ರೀಸ್ ಮಾಡೋದ್ರಿಂದ ನಾವು ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿಲ್ಲ, ಅದೇ ಆಟೋಮೆಟಿಕ್ಕಾಗಿ ಸ್ಪ್ರೆಡ್ ಆಗುತ್ತೆ ಅಂತ. ನೋಡಿ ಆವಾಗಲೇ ಅವ್ರು ಮಾಡಿಟ್ಕೊಂಡಿದ್ರಲ್ಲ ಆ ರೋಸ್ನ ಇವಾಗ ಇದ್ರ ಮೇಲೆ ಇಟ್ಟು ಇದನ್ನು ಗಾರ್ನಿಷ್ ಮಾಡ್ತಿದ್ದಾರೆ. ಒಂದು ಮನೆಯಲ್ಲೇ ಒಂದು ಸಣ್ಣದಾಗಿ ಏನು ಡೆಕೋರೇಟ್ ಮಾಡೋಕ್ಕಾಗುತ್ತೋ ಆ ಡೆಕೋರೇಷನ್ನ ಅವರು ಮಾಡ್ತಾ ಇದ್ದಾರೆ ನೋಡಿ. ಅದು ಮಾಡಾದಮೇಲೆ ಮತ್ತೆ ಬೇಕಾದ್ರೆ ನೀವು ಇದ್ರ ಮೇಲೆ ಚಾಕ್ಲೇಟ್ ಸಿರಪ್ಪು ಇಲ್ಲ ಹರ್ಷೀಸ್ ಸಿರಪ್ನ ಹಾಕಿದ್ರೆ ಅದು ಒಂದು ಫೈನಲ್ ಒಂದು ಚೆನ್ನಾಗಿರೋ ಔಟ್ಲುಕ್ ಬರುತ್ತೆ. ಸೊ ಇದಾದಮೇಲೆ ಅವ್ರಿಗೆ ನೋಡಿ ಹರ್ಷೀಸ್ ಚಾಕ್ಲೇಟ್ ಸಿರಪ್ನ ಅವರು ಹಾಕಿದ್ದಾರೆ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ತಿಂದರೂ ಕೂಡ ಆ್ಯಕ್ಚುಲಿ ತಿಂದಿದ್ದೀನಿ ನಾನು, ತುಂಬ ಚೆನ್ನಾಗಿದೆ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸಿಂಪಲ್ ಆ್ಯಂಡ್ ಫಾಸ್ಟ್ ರೆಸಿಪಿ.